ನಮ್ಮ ರಂಗಣ್ಣ ಪಾಟೀಲ್ ಅವರು ನನಗೆ ಇಲ್ಲಿ ಕರೆದಿದ್ರೆ ನನಗೆ ಬಹಳ ಖುಷಿ ಆಯಿತು. ನಿಮ್ಗೆಲ್ಲರಿಗೆ ಭೇಟಿ ಆಗಲಿಕ್ಕೆ ನಾನು ಬಂದೆ. ತಾಯಿ ಭುವನೇಶ್ವರಿಗೆ ನನ್ನ ನಮಸ್ಕಾರ. ಆಮೇಲೆ ಈ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು ದೇವ್ರು ಅವ್ರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ನನಗೆ ಇಲ್ಲಿ ಕರೆಯೋಕ್ಕೆ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಡೋಕ್ಕೆ. ಇಲ್ಲಿ ಎಲ್ಲರ ಜನರ ಹೆಸರು ಇಲ್ಲಿ ಇವತ್ತು ನಮ್ಮ ಸನ್ಮಾನ್ಯ ಶ್ರೀಮತಿ ಕರೆಮ್ಮ ಜಿ ನಾಯಕ್ ಅವರು ಬಂದಿಲ್ಲ. ಅವರು ಅನುಪಸ್ಥಿತಿಯಲ್ಲಿ ಅವರು ಮಗಳು ಕುಮಾರಿ ಗೌರಿ ಅವರು ಇಲ್ಲಿದ್ದಾರೆ. ನನ್ನ ನಮಸ್ಕಾರ. ಇಲ್ಲಿ ವೇದಿಕೆ ಮೇಲೆ ಕೂತಿರೋರು ಎಲ್ಲ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತವರು, ರಾಯಚೂರಿನ ಸಾಹಿತ್ಯ ಪರಿಷತ್ತವರು ಎಲ್ಲರಿಗೆ ನನ್ನ ನಮಸ್ಕಾರ. ಒಬ್ಬೊಬ್ಬರು ಹೆಸರು ನಾನು ಹೇಳ್ತಾ ಹೋದರೆ ತುಂಬ ಗೊತ್ತಾಗುತ್ತೆ, ಸೊ ಕ್ಷಮಿಸಿ. ನಾನು ಇಲ್ಲಿ ಕೂತಿರುವಾಗ ನನ್ನ ಮನಸ್ಸಲ್ಲಿ ಕನ್ನಡ ಬಗ್ಗೆ, ಕನ್ನಡ ರಾಜ್ಯೋತ್ಸವ ಬಗ್ಗೆ ಏನೇನು ಹೇಳಬೇಕು ಅಂತ ನನ್ನ ಮನಸ್ಸಲ್ಲಿ ನಡೀತಿತ್ತು. ಅದೆಲ್ಲ ನಮ್ಮ ಭೀಮಂಜಿರಾವ್ ಅವರು ಹೇಳಬೇಕು. ಇವಾಗ ನನ್ಗೆ ಹೇಳಕ್ಕೆ ಯಾವುದು ಒಂದು ಅಕ್ಷರಗಳು ಅವ್ರು ಒಂದು ಒಳ್ಳೆ ಮಾತಾಡಿದ್ರು. ನಾನು MT ಇಂದ್ರಾಗೆ ಓದ್ತಿದ್ದೆ. MT ಇಂದ್ರ ಅವರು ಬಹಳ ಒಳ್ಳೆ ಸಾಹಿತ್ಯಕಾರಿ. ಆ ಕಾಲದಲ್ಲಿ ಜನ ಅವರು ಪುಸ್ತಕ ಬರಬೇಕಂದ್ರೆ ಕಾಯ್ಕೊಂಡಿರ್ತಿತ್ತು. ಅವ್ರು ಹೇಳಿದ್ರು, ಇವಾಗ ಎಷ್ಟು ಜನ ಕನ್ನಡ ಕಾದಂಬರಿಗಳು ಓದ್ತಾರೆ. ನಾನು ಒಂದ್ಸತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರದ್ದು ಒಂದು ಕಾದಂಬರಿ ಇತ್ತು ಸರ್, ಮುಕ್ಕಜ್ಜಿಯ ಕನಸುಗಳು. ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಈ ಕನ್ನಡ ರಾಜ್ಯಕ್ಕೆ ನಮ್ಮ ಕರ್ನಾಟಕ ಹೆಂಗಿದೆ ಅಂದ್ರೆ ಇಂಡಿಯಾ ತರಾನೇ, ಯೂನಿಟಿ ಇನ್ ಡೈವರ್ಸಿಟಿ. ನೆಹರು ಕಾಲದಲ್ಲಿ ಇದು ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಮಾಡುವಾಗ, ನಮ್ಮ ಕರ್ನಾಟಕ ಮಾಡುವಾಗ ಅವ್ರಿಗೆ ಏನು ಮನಸ್ಸಿಗೆ ಬಂತು, ಎಲ್ಲ ಪ್ರಾಂತಗಳು, ಎಲ್ಲ ಸ್ಟೇಟ್ಗಳು ಆ ಭಾಷೆಯಿಂದ ಸೆಲೆಕ್ಟ್ ಮಾಡಿದ್ರು. ಕರ್ನಾಟಕ ಮಾಡುವಾಗ ಎಲ್ಲ ಸಂಸ್ಕೃತಿಗಳು ಇಲ್ಲಿ, ಎಲ್ಲ ಭಾಷೆಗಳು ಸೇರ್ಬಿಟ್ಟಿದೆ. ನೀವು ನಾರ್ತ್ ಕರ್ನಾಟಕ ಹೋದ್ರೆ ಹೈದರಾಬಾದ್ ಕರ್ನಾಟಕ, ಇವಾಗ ಕಲ್ಯಾಣ ಕರ್ನಾಟಕ ನೋಡಿದ್ರೆ ನಿಜಾಂ ಕಾಲ್ ಇತ್ತು. ದೇವದುರ್ಗದಲ್ಲಿ ನಿಜಾಂ ಕಾಲ್ ಇತ್ತು, ರಾಯಚೂರಲ್ಲಿ, ಗುಲ್ಬರ್ಗದಲ್ಲಿ, ಬೀದರ್ದಲ್ಲಿ. ಅಲ್ಲಿ ಉರ್ದು ಭಾಷೆದು ಇನ್ಫ್ಲುಯೆನ್ಸ್ ಇದೆ. ನೀವು ಕೋಲಾರ ಹೋಗಿ, ರಾಯಚೂರು ಈ ಕಡೆ ಹೋಗಿ, ಅಲ್ಲಿ ತೆಲುಗು ಭಾಷೆದು ಪ್ರಭಾವ ಇದೆ. ಆಮೇಲೆ ನೀವು ಕೋಸ್ಟಲ್ ಕರ್ನಾಟಕಕ್ಕೆ ಹೋದ್ರೆ, ಸೌತ್ ಕನ್ನಡ, ನಾರ್ತ್ ಕರ್ನಾಟಕ ಅದರಲ್ಲಿ ಹೋದ್ರೆ ನಿಮಗೆ ತುಳು ಇದೆ, ಕೊಂಕಣಿ ಇದೆ. ಕೂರ್ಗೆ ಹೋದ್ರೆ ಅಲ್ಲಿ ಕೂರ್ಗಿ ಭಾಷೆ ಇದೆ. ಹಳೆ ಮೈಸೂರು, ಮುಂಚೆ ನಮ್ಮ ಸ್ಟೇಟ್ ಹೆಸರು ಮೈಸೂರನ್ನೇ ಇತ್ತು, ಮೈಸೂರು ಸ್ಟೇಟ್ ಆಗಿತ್ತು. ಆಮೇಲೆ ನಮ್ಮ ಸ್ಟೇಟ್ ಹೆಸರು ಕರ್ನಾಟಕ ಅಂತ ಮಾಡಿದ್ರು. ಸೊ ಇಷ್ಟು ವಿವಿಧತೆ ಇದ್ರೂ ನಾವು ಕನ್ನಡ ಭಾಷೆಗೆ ನಾವು ಜಾಸ್ತಿ ಮಹತ್ವ ಕೊಟ್ಟಿದ್ದೀವಿ. ಇವಾಗ ಬರ್ತಾ 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 ಕನ್ನಡ ಆಡಳಿತ ಭಾಷೆನೂ ಆಯಿತು. ನನಗೆ ಜ್ಞಾಪಕ ಇದೆ, ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ. ನಾನು 2ನೇ ವರ್ಷ ಬೆಂಗಳೂರಲ್ಲಿ UC ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಆವಾಗ ಗೋಕಾಕ್ ವರದಿ ಜಾರಿಗೆ ಬರಲಿ, ಎಷ್ಟು ಜನರಿಗೆ ಜ್ಞಾಪಕ ಇರ್ಬೋದಿಲ್ಲ. ಆ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೀನಿ. ಅದರಲ್ಲಿ ಡಾಕ್ಟರ್ ಚಿದಾನಂದ ಮೂರ್ತಿ, ಡಾಕ್ಟರ್ ರಾಜ್ಕುಮಾರ್ಗೆ ಕರ್ಕೊಂಡ್ಬಂದ್ರು. ಅವ್ರು ಹೇಳಿದ್ರು, ನಾವು ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ, ನೀವು ಬರಬೇಕು, ನೀವು ನಮ್ಮ ಕನ್ನಡ ಧ್ವಜ ನೀವು ಹಿಡ್ಕೊಂಡು ನೀವು ಹೋಗ್ಬೇಕು ಅಂದ್ರೆ. ಅವ್ರ ಹಿಂದೆ ನಾನು ಇದ್ದೆ, ಒಬ್ಬ ಹುಡುಗ ಇದ್ದೆ, ನಾನು 20 ವರ್ಷ ಹುಡುಗ. ಅವಾಗ ಗೋಕಾಕ್ ವರದಿ ಜಾರಿಗೆ ಬರಲಿ, ಇದು ಅವ್ರದ್ದು ಸ್ಲೋಗನ್ ಇತ್ತು ಸರ್. ಸೊ ಆ ಸ್ಲೋಗನ್ 83, 93, 2000 ಎಷ್ಟು ವರ್ಷ ಆಯಿತು, ಆಲ್ಮೋಸ್ಟ್ 40 ವರ್ಷ ಆಯಿತು. ಇವಾಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಆಡಳಿತ ಭಾಷೆ ಕನ್ನಡ ಆಗಿದೆ. ಆಮೇಲೆ ವೆಂಕಟರಾವ್ ಅವರು ಒಂದು ಒಳ್ಳೆ ಮಾತು ಹೇಳಿದರು, ನಾವು ಮಾತಾಡುವಾಗ ನಾವು ಬೇರೆಯವರು ಜನ ಬಂದ ತಕ್ಷಣ ನಾವು ಅವ್ರ ಭಾಷೆ ಅಲ್ಲಿ ಮಾತಾಡ್ತೀವಿ. ಅದು ನಮ್ದು ಒಳ್ಳೆತನ. ನಾವು ಯಾರಾದ್ರೂ ಬಂದ್ರೆ, ಇಲ್ಲಿ ತಮಿಳವರು ಬಂದ್ರೆ ನಾವು ಫಸ್ಟ್ ವಣಕಂ ಹೇಳ್ತೀವಿ ಅವ್ರಿಗೆ, ತೆಲುಗು ಅವರು ಬಂದ್ರೆ ಅವ್ರ ಭಾಷೆಯಲ್ಲಿ ನಾವು ಮಾತಾಡ್ತೀವಿ. ಇವಾಗಲೂ ನೋಡಿ ನಮ್ಮ ಇನ್ಫ್ಲುಯೆನ್ಸ್ ಹೆಂಗಿದೆ ಅಂದ್ರೆ, ಫೋನ್ ಎದ್ದ ತಕ್ಷಣ ನಾವು ಹೆಲ್ಲೋ ಅಂತೀವಿ, ನಮಸ್ಕಾರ ಅನ್ನಲ್ಲ. ಅದನ್ನು ನಾವು ಪದ್ಧತಿ ಚೇಂಜ್ ಮಾಡಬೇಕು. ಫೋನ್ ಎದ್ದ ತಕ್ಷಣ ನಾವು ನಮಸ್ಕಾರ, ಚೆನ್ನಾಗಿದ್ದೀರಿ ಅಂದ್ರೆ ನಾವು ಆ ಕಡೆ ಇರೋ ಒಂದು ಮನುಷ್ಯ ನಮ್ಮ ಭಾಷೆಯಲ್ಲಿ ಮಾತಾಡ್ತಾನೆ. ಸೊ ಅದು ಇಲ್ಲಿ ಎಷ್ಟು ಜನ, ನಾನು ಇದರಲ್ಲಿ ಹೇಳ್ತಿದ್ದೆ, ಎಷ್ಟು ಜನಕ್ಕೆ ಶಾಂತರಸ ಅವರು ಗೊತ್ತಿದೆ ಗೊತ್ತಿಲ್ಲ. ಶಾಂತರಸ ರಾಯಚೂರಲ್ಲಿ
ಅವರು ಒಳ್ಳೆ ಸಾಹಿತಿ, ಕನ್ನಡ ಸಾಹಿತಿ. ನಾನು ಅವ್ರ ಜೊತೆಗೆ ತುಂಬಾ ವರ್ಷ ಕಾಲ ಕಳೆದಿದ್ದೀನಿ. ಅವರು ಫಸ್ಟ್ ಉರ್ದು ನಾವೆಲ್ ಉಮ್ರಾವ್ ಜಾನ್ ಅದ ಅಂತ, ಆಮೇಲೆ ಫಿಲ್ಮ್ ಆಯ್ತು ಅದು ಉಮ್ರಾವ್ ಜಾನ್ ಅಂತ ರೇಖಾ. ಆ ಫಿಲ್ಮ್ ಬರಕ್ ಮುಂಚೆ ಶಾಂತರಸ್ ಅವರು ಕನ್ನಡದಿಂದ ಉರ್ದುವಿಂದ ಅದಕ್ಕೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರು. ತುಂಬಾ ನಮ್ಮ ಕನ್ನಡ ಸಾಹಿತಿಗಳು ಉರ್ದು ಉಸ್ಮಾನಿಯಲ್ಲಿ ಓದಿ, ಸಿದ್ದಯ್ಯ ಪುರಾಣಿಕೂ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಓದಿರೋರು. ಬಟ್ ಕನ್ನಡಕ್ಕೆ ಹೋರಾಟ ಮಾಡಿದ್ವಿ. ಆಮೇಲೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋರು ರಾಷ್ಟ್ರಕವಿ ಕುವೆಂಪು ತಗೊಳ್ಳಿ, ಧಾರಾ ಬೇಂದ್ರೆ ಅವ್ರಿಗೆ ತಗೊಳ್ಳಿ, ನೀವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ತಗೊಳ್ಳಿ. ಆಮೇಲೆ ಗಿರೀಶ್ ಕಾರ್ನಾಡ್, ನಾನು ಗಿರೀಶ್ ಕಾರ್ನಾಡ್ ಜೊತೆಗೆ 20 ವರ್ಷ ನಾನು ಜೊತೆಗಿದ್ದೆ. ಅವರು ಒಂದು ಲಾಸ್ಟ್ ಕನ್ನಡ ನಾಟಕ ಸರ್ ಬಿಮೋಜಿರಾವ್ ಅವರೇ ತಂಗರ ರಾಕ್ಷಸಿ ಅಂತ ಆ ಪುಸ್ತಕ ಓದಿ ಅದು ಮೊದಲನೇ ಪುಟದಲ್ಲಿ ಅವರು ನನ್ನ ಹೆಸರು ಬರ್ತಿದ್ದಾರೆ. ನಾನು ಅವ್ರ ಜೊತೆ ಕೂತ್ಕೊಂಡು ಬರ್ತಿದ್ದೀನಿ. ಗಿರೀಶ್ ಕಾರ್ನಾಡ್ ಅವ್ರದ್ದು ಒಂದು ಒಳ್ಳೆ ನಾಟಕ ಇದೆ, ಟಿಪ್ಪುವಿನ ಕನಸುಗಳು ಅಂತ. ಆ ನಾಟಕಕ್ಕೆ ನಾನು ಹಿಂದಿಯಲ್ಲಿ ಮಾಡಿದ್ರೆ ಪುಸ್ತಕ ಪಬ್ಲಿಷ್ ಆಗಿದೆ, ಉರ್ದುವಲ್ಲಿ ಮಾಡಿ ಆ ನಾಟಕ ಮಾಡಿದೆ. ಗಿರೀಶ್ ಕಾರ್ನಾಡ್ ಅವಾಗ ಆಕ್ಸಿಜನ್ ಪೈಪ್ ಅಲ್ಲಿ ಇತ್ತು, ಅದು ಆಕ್ಸಿಜನ್ ಪೈಪ್ ಹಾಕೊಂಡು 2 ಗಂಟೆ ಕೂತ್ಕೊಂಡು ಅವರು ನನ್ನ ನಾಟಕ ಮಾಡಿದ್ರು. MS ಸತ್ಯು ಜೊತೆಗೆ, ಶಂಕರ್ನಾಥ್ ಜೊತೆಗೆ ನಾನು ತುಂಬಾ ಕಾಲ ಕಳೆದಿದ್ದೀನಿ. ಇವರೆಲ್ಲರ ಜೊತೆಗೆ ನಾನು ಕನ್ನಡ ಕಲ್ತಿದ್ದೀನಿ. ಮಾಲ್ಗುಡಿ ಡೇಸ್ ಅಲ್ಲಿ ನಾನು ಆಕ್ಟಿಂಗ್ ಮಾಡಿದ್ದೀನಿ, ನನ್ನ ಧ್ವನಿನೂ ಕೊಟ್ಟಿದ್ದೀನಿ ಎಲ್ಲ ಎಪಿಸೋಡ್ಗೆ. ಆಮೇಲೆ ಒಂದು 13 ಎಪಿಸೋಡ್ ನಾನು ಡೈಲಾಗ್ಸ್ ಬರ್ತಿದ್ದೆ ಮಾಲ್ಗುಡಿ ಡೇಸ್ಗೆ. ಸೊ ಇವ್ರ ಜೊತೆಗೆ ನನ್ನ ಇದಕ್ಕೆ ಸೌಭಾಗ್ಯ ಸಿಕ್ತು ನನಗೆ. MS ಸತ್ಯು ಬರ ಅಂತ ಫಿಲಿಂ ನೋಡಿರ್ಬೋದು ನೀವು, MS ಸತ್ಯುದು ಬೀದರ್ ಇದ್ರ ಮೇಲೆ. ಅವ್ರ ಜೊತೆಗೆ ಒಂದು 5-6 ವರ್ಷ ನಾನು ಕಾಲ ಕಳೆದಿದ್ದೀನಿ. ಇಂಥ ದೊಡ್ಡ ಮಾನ್ಯರ ಜೊತೆಗೆ ನನಗೆ ಕನ್ನಡ ಕಲಿಯಕ್ಕೆ ನನಗೆ ಅವಕಾಶ ಸಿಕ್ತು. ಆಮೇಲೆ ನನ್ನ ಊರಿಂದ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಈ ಸತಿ ಕರ್ನಾಟಕ ಸರ್ಕಾರ. ಬಟ್ ಇನ್ನೊಂದು ಮಾತು ಹೇಳ್ತೀನಿ, ಇದು ನಾನು ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಅವರು ನನ್ನ ಸೇವೆಗಳಿಗೆ ನೋಡಿ ನನಗೆ ಈ ಪ್ರಶಸ್ತಿ ಕೊಟ್ಟಿದ್ದಾರೆ. ಸ್ವಲ್ಪ ಜನರಿಗೆ ಇದು ಭಾವನೆ ಇದೆ, ಇದು ಪ್ರಶಸ್ತಿ ನೀವು ಅಪ್ಲಿಕೇಶನ್ ಹಾಕಿ ತಗೊಂಡಿರ್ಬಹುದು, ಇನ್ಫ್ಲೂಯೆನ್ಸ್ ಮಾಡಿ ತಗೊಂಡಿರ್ಬಹುದು ಅಂತ. ಬಟ್ ಈ ಸತಿ ನಾನು ಸಿದ್ದರಾಮಯ್ಯ ಅವ್ರಿಗೆ ಎಷ್ಟು ಪ್ರಶಂಸೆ ಮಾಡಿದ್ರೆ ಕಡಿಮೆ ಇದೆ. ಯಾಕಂದ್ರೆ ಅವ್ರು ಏನ್ ಮಾಡಿದ್ರು, ಮುಂಚೆ ಏನಾಗ್ತಿತ್ತು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಜನರಿಂದ ಅಪ್ಲಿಕೇಶನ್ ಕರ್ತಿತ್ತು, ನಿಮ್ಗೆ ಗೊತ್ತಿರ್ಬೋದು. ಆನ್ಲೈನ್ ಅಪ್ಲಿಕೇಶನ್ ಕರ್ತಿತ್ತು. ಆ ಸ್ವಲ್ಪ ಸಾಹಿತಿಗಳು, ಸ್ವಲ್ಪ ಆರ್ಟಿಸ್ಟ್ ಅವರು ಏನ್ ಹೇಳಿದ್ರು, ಕಲಾವಿದರು, ರಂಗಭೂಮಿಯವರು ಅವ್ರು ಏನ್ ಹೇಳಿದ್ರು, ನಾವು ಕೇಳ್ಕೊಂಡು ನೀವು ನಮ್ಗೆ ಪ್ರಶಸ್ತಿ ಬೇಕಾಗಿಲ್ಲ, ನಾವಂತೂ ಅಪ್ಲಿಕೇಶನ್ ಹಾಕಲ್ಲ. ಸೊ ಸಿದ್ದರಾಮಯ್ಯ ಅವ್ರು ಏನ್ ಹೇಳಿದ್ರಿ, ಅಪ್ಲಿಕೇಶನ್ ತಗೋಬಾರ್ದು. ನಾವು ಅವರು ಗವರ್ಮೆಂಟ್ ಬಂದ ಮೇಲೆ ಅವ್ರು ಏನ್ ಹೇಳಿದ್ರು, ನಾವೇ ಕನ್ನಡ ಅಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ರು, ನೀವು ಹುಡುಕಿ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹುಡುಕಿ, ಎಲ್ಲ ತಾಲೂಕುಗಳಲ್ಲಿ ಹುಡುಕಿ, ಆಮೇಲೆ 1:5 ಅಂದ್ರೆ ಒಂದೊಂದು ಜಿಲ್ಲೆಯಿಂದ ಒಂದು 5 ಜನ ಮಾಡಿ, ಆಮೇಲೆ 1:2 ಒಂದು ಪ್ರಶಸ್ತಿಗೆ 2 ಹೆಸರುಗಳು ಲಾಸ್ಟ್ ಅಲ್ಲಿ ಬಂದು ಒಂದು ಕಮಿಟಿ ಕೂತ್ಕೊಂಡು ಅದು ಫೈನಲ್ ಮಾಡಿದ್ದಾರೆ. ಮಾಡಿ ಈ ಸತಿ ಬಹಳ ಗೌರವಪೂರ್ವಕ ಅವರು ಈ ಪ್ರಶಸ್ತಿ ಕೊಟ್ಟಿದ್ದಾರೆ ಎಲ್ಲ ಜನರಿಗೆ. ಇದರಲ್ಲಿ ಎಲ್ಲರಿಗೆ ಸಿಕ್ಕಿರೋದು ಪ್ರಶಸ್ತಿ. ಯಾರು ಅವ್ರ ಬಾಗಿಲಿಗೆ ಹೋಗಿ ನನಗೆ ಪ್ರಶಸ್ತಿ ಕೊಡಿ ಅಂತ ಕೇಳಲಿಲ್ಲ, ಸರ್ಕಾರನೇ ಹುಡುಕಿ ಅವ್ರಿಗೆ ಈ ಸತಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಆಮೇಲೆ ನನಗೆ ಬಹಳ ಗೌರವ ಆಗುತ್ತೆ, ನಮ್ಮ ರಾಜ್ಯದಲ್ಲಿ, ನಮ್ಮ ರಾಯಚೂರಿಂದ, ನಮ್ಮ ಕ್ಷೇತ್ರದಿಂದ ನನಗೆ ಈ ಪ್ರಶಸ್ತಿ ಸಿಕ್ಕಿದೆ. ನಿಮ್ಗೆಲ್ಲರದು ಲವ್ ಅಂಡ್ ಅಫೆಕ್ಷನ್, ನೀವು ಬಹಳ ಪ್ರೀತಿಯಿಂದ ನಮ್ಗೆ ಇಲ್ಲಿ ಕರೆದಿದ್ದೀರಿ ದೇವದುರ್ಗಕ್ಕೆ. ಆ ದೇವದುರ್ಗ ಅಂತ ನಾನು ಇವಾಗಲೇ ಹೇಳಿದೆ, ದೇವದುರ್ಗಕ್ಕೆ ನನಗೆ ಎಷ್ಟು ಸಮೀಪ ಇದೆ ಅಂತ. ನಮ್ಮ ಅಣ್ಣವರು ಇಲ್ಲಿ ಕೂತಿದ್ದಾರೆ, ಅವರು ತಹಸೀಲ್ದಾರ್ ಆಗಿದ್ರು ಇಲ್ಲಿ. ನನಗೆ ಇವತ್ತು ಬಹಳ ಖುಷಿ ಆಯ್ತು. ನಾನು ತುಂಬಾ ಧನ್ಯವಾದಗಳು ಹೇಳ್ತೀನಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ದೇವದುರ್ಗ ಎಲ್ಲ ಮೆಂಬರ್ಸ್ಗೆ, ಈ ಪರಿಷತ್ತಲ್ಲಿ ಇರೋರಿಗೆ ತುಂಬಾ ಥ್ಯಾಂಕ್ಸ್. ನಾನು ಜಾಸ್ತಿ ತಗೊಳ್ಳಲ್ಲ ಸರ್.